ಇವಾಗ ನೀವು ಅನ್ಬಹುದು ಕಡಿಮೆಸೆ ಹಿಂಗ್ಯಾಕೆ ಮಾತಾಡ್ತೇಳಿ ಇವಾಗ ನಾ ಈಗ ಹ್ಯಾಂತಿ ಪಾತ್ರ ಮಾಡಕತ್ತೀನಿ ಅವ್ರ ಗಂಟು ಬಿದ್ದ ಅದು ಮುರುಘಾನೂರ ಬರ್ತಾನೆ ಅವನು ಜಾಜ್ ಹೊಡಿತಾನೆ ಅವ ಮಡಿವಾಳ ನೀವು ಒಂದು 4 ದಿವಸ ಬಿಡೋಣ ಗಪ್ಪಾಗ್ಯಾನವ ನಾ ಕೇಳ್ತೀನಿ ನಿಮ್ಮ ಅವನು ಎಟ್ಟ ರಾಡದಾಗ ಗೊತ್ತೈತೇನು ಯಾಕಂತ ಕೇಳಿದ್ರೆ ನಿಮ್ಮವ್ವ 1 ಕೆಲಸ ಅಲ್ಲ 2 ಕೆಲಸ ಅಲ್ಲ 100 ಕೆಲಸ ತಪ್ಪು ಮಾಡ್ಯ ಇನ್ ನಮ್ಮ ಅವ್ವಳ ಅಲ್ಲೆಟ್ಟು ಇಲ್ಲೆಟ್ಟು ಕೂತಾರ ಇವಾಗ ನೀವು ಅನ್ಬಹುದು ಕಡಿಮೆಸೆ ಹಿಂಗ್ಯಾಕೆ ಮಾತಾಡ್ತೇಳಿ ಇವಾಗ ನಾ ಈಗ ಹ್ಯಾಂತಿ ಪಾತ್ರ ಮಾಡಕತ್ತೀನಿ ತಾಯಿ ಪಾಟಿ ಹೆಚ್ಚು ಕಡಿಮೆ ಆದವ್ರಿ ಹೆಂಡತಿ ಪಾತ್ರ ನಾ ಮಾಡಕತ್ತೇನೆ ಅವನ ಪಾತ್ರ ಅವ್ ಮಾಡಕತ್ತೇನ ಅವು ಏನು ಮಾಡ್ಯಾಳ ಕಾರವಾರ ಅನ್ನೋದು ನಾ ಹೇಳ್ಬೇಕು ಹೆಂಡತಿ ಸುಮಾರು ಮಾಡ್ಯಾಳ ಅನ್ನೋದು ನೀವು ಹೇಳ್ಬೇಕು ಹಾ ನಿನ್ ಕೇಳ್ತೀನಿ ಪಾಂಡುರಾಜನ ಮಡದಿ ಕುಂತಿ ಕುಂತಿ ಯಾರು ಪಾಂಡುರಾಜನ ಮಡದಿ ಕುಂತಿ ಪಾಂಡವರವ್ರ ಪಾಂಡುರಾಜನ ಮಡದಿ ಕುಂತಿ ಕುಂತಿ ತವ್ರ ಮನೆ ಆಗಿದ್ದಳು ಇನ್ನ ಮದುವೆ ಆಗಿಲ್ಲ ತವ್ರ ಮನೆ ಆಗಿದ್ದಳು ಲಗ್ನ ಆಗದ ಕಾಲಕ್ಕೆ ಇನ್ನ ಲಗ್ನನೇ ಆಗಿಲ್ಲ ಹೌದಾ ದುರ್ವಾಸ ಮುನಿಯನ್ನ ಭಕ್ತಿ ಮಾಡಿ ಅವನನ್ನು ಪ್ರಸನ್ನತೆ ಪಡ್ಕೊಂಡಳು ಭಕ್ತಿ ಮಾಡಿ ಅವಾಗ ಸೂರ್ಯ ಮಂತ್ರ ಈಕೆಗೆ ಅನುಗ್ರಹಿಸಿದವ ಸೂರ್ಯ ಮಂತ್ರ ಸೂರ್ಯ ಮಂತ್ರವನ್ನು ಪಠನ ಮಾಡಿದಳು ಖರೆ ಕರ್ಣನ ಹಡದಳಿಕ್ಕಿ ಕುಂತಿ ಇವ್ರ ಹೂವ ಕುಂತಿ ಕುಂತಿ ಕರ್ಣನ ಹಡದಳು ಮದುವೆ ಆಗಿಲ್ಲ ಹೆಂಗ ಹಡದಳು ಏ ಪಾತ್ರ ಐತ್ ಹಂಗ ಪಾತ್ರ ಐತ್ ಹಂಗ ಇನ್ನೊಂದು ಕಥಾ ಬರ್ತೈತಿ ಕಥಾ ಏ ಹೇಮರೆಡ್ಡಿ ಮಲ್ಲಮ್ಮಗ ಅತ್ತಿ ಜಾಡ್ಸಿ ಮದಿತಾಳ ನಾಟಕದಾಗ ಅದಕ್ಕೆ ಹಿಡ್ಕೊಂಡ್ ಕುಂತಿದ್ರು ನಿನಗೈತೆ ಅದ ಖರೇನ ಅಲ್ಲ ಪಾತ್ರ ಪಾತ್ರ ಐತಿ ಮತ್ತ ನೀ ಯಾಕೆ ಸಿಟಿ ಬರ್ತಿ ಕರೆಯಪ್ಪ ಸಿಟಿ ಬಂದಿಲ್ಲ ಅವನು ನಿಮ್ಮ ಕುಂತ ಇದೇ ಮದುವೆ ಆಗಿಲ್ಲ ದುರ್ವಾಸು ಮನೆಗಳನ್ನ ಒಲಿಸಿಕೊಂಡು ಸೂರ್ಯ ಮಂತ್ರವನ್ನು ಜಪಿಸಿ ಕರ್ಣ ಅಕ್ಕಿನ ಹುಟ್ಟಾನೆ ಏಯ್ ಆ ಕರ್ಣನನ್ನ ಒಯ್ದು ಹೊಳ್ಯಾಕ ಬಿಟ್ಳು ಯಾಕೆ ನಿಮ್ಮವು ಬಿಟ್ಳು ನಿಮ್ಮವು ಇವ ಯಾರಾದ್ರೂ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಕೂಸಿನ ಯಾರೇ ಜಗತ್ತಿನ ಹೊಳಿಗಾಣಿಸ್ತಾರ ಇವ ಹೊಳಿಗಾಣಿಸಿದವರು ಒಯ್ದು ಇದ್ದಂಗವರು ಏ ಕೂಸಿಗಾಗಿ 12 ದೇವರಿಗೆ ಹರಕೆ ಹೊರ್ತಾರ ಹೌದಾ ಮಕ್ಕಳ ಬೇಕಾದ್ರ ಪಟ್ಟಣ ತಕ ನಡ್ಕೊಂಡು ಹೋಗ್ಯಾರ ಪಟ್ಟಣ ತನ ಹೋಗ್ಯಾರ ಶ್ರೀಶೈಲ ಹೋಗ್ತಾರ ಶ್ರೀಶೈಲ ಮಲ್ಲಯ್ಯಗೆ ಬರಿಗಾಲಿನ ಹೋಗ್ತಾರ ಬರಿಗಾಲಿನ ಹೋಗಿ ಗುಡಿ ಹೊಡಿ ಬರ್ತಾರ ಕಲ್ಲಿಂದು ಕರೆ ಹಂತಕ್ಕೆ ನಿಮ್ಮವ್ವ 9 ತಿಂಗಳು 9 ದಿವಸ ಬಯಸಿ ಬೇಡಿ ಅಂತ ಮಗನ ಹಡದ ಹೊಳಿಗಾಣಿಸ್ತಾಳಂದ್ರೆ ನಿಮ್ಮವ್ವ ಹೆಂಗ ಶಾಣಕ್ಕಿ ಹೆಂಗ ದೊಡ್ಡಕ್ಕಿ ಹೆಂಗ ಚಲೋ ಎಂತ ಪಾರ್ಟಿ ಹಿಡಿದು ಮಾಡ್ತಾರ ಇವತ್ತಾನ ನಾವು ನನ್ನ ಪಾರ್ಟಿ ಹುಚ್ಚಾತ ನೀವ ಇನ್ನೊಂದು ಕೇಳ್ತೇನೆ ಪರಮದೇವರ ಮಡದಿ ಸೂರಾವತಿ ಸೂರಮದೇವಿ ಬೀರ ದೇವರ ಮಗ ಬೀರ ದೇವರಿಗಾಗಿ ಸದ್ಗುರು ಪರಮಾತ್ಮನಲ್ಲಿ ಹೋಗಿ 12 ವರ್ಷ ಗುರುವಿನಲ್ಲಿ ತುಳ್ಕೊಂಡು ಶರ್ಗ ಒಡ್ಡಿ ಬೇಡ್ತಾಳ ಭಗವಂತಗ ನನಗ ಮಗನ ಕೊಡಪ್ಪ ಫಲ ಕೊಡು ಪರಮಾತ್ಮ ಅಂತ ಹೇಳ್ಬೇಡಿ ಉಳ ಯಪ್ಪ ನನಗ ಬಂದಿ ಎಂಬು ಪಟ್ಟೈತಿ ಅದನ್ನು ದೂರ ಮಾಡು ನೀ ಸದ್ಗುರುನಾಥ ಪಂಚಮುಖದ ಪರಮಾತ್ಮ ನೀ ಖರೆ ಇದ್ದಂದ್ರೆ ನನಗೆ 1% ಕೊಡುತ್ತೇಳಿ ಭಗವಂತನಲ್ಲಿ ಶರಗೊಂಡಿ ಬೇಡ್ಕೊಂಡು ಸೂರಾವತಿ ನಿನ್ನ ಭಾವಕ್ಕೆ ಮೆಚ್ಚಿ ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನ ಗುಣಕ್ಕೆ ಮೆಚ್ಚಿನಿ ಎಂತ ಮಗ ಬೇಕು ಬೇಡ ಸೂರಾವತಿ ಎಂದಾಗ ಪರಮಾತ್ಮಗೆ ಏನು ಬೇಡ ಸೂರಾವತಿ ಎಂತ ಮಗನ ಬೇಡಪ್ಪ ಅವ್ವ ನೀರಾಗೋದ್ರ ಮುಳುಗಿರಬಾರ್ದ ಗಾಳಿಗೋಗಿರ ಹಾರಿರಬಾರ್ದ ಬೆಂಕಿಯಾಗೋರು ಸುಟ್ಟಿರಬಾರ್ದು ಸೂರ್ಯ ಚಂದ್ರ ಇರುವರೆಗೆ ನೆಲಗೊಂದ ಗಂಗೆ ಹರಿವರೆಗೆ ಪಾರೊಂದು ಪೋರಿ ಇರುವರೆಗೆ ಮತ್ತೆ ಲೋಕದಾಗ ಹಳ್ಳಿ ಹಳ್ಳಿಗೆ ಬಿಳಿ ಗುಡಿ ಹುಟ್ಟುವಂತ ಬೇರಪ್ಪನ ಹೊಟ್ಟೆಯಾಗ ಹುಟ್ಟಬೇಕಂತ ಸಂಕಲ್ಪ ಮಾಡ್ಯ ಆಗೇನಾಯ್ತರಿಪ್ಪ ಅಂತ ಮಗ ಹುಟ್ಟಿ ಬಂದ ಅಲ್ಲದ ಉಗಾಡ ದೇವರು ಸೋಮಘಾತಕ ದೇವರು ಜೀವಕ ಮುನಿ ದೇವರು ಗಾಂಜಿ ಕೋರ ದೇವರು ಗಾಂಧಿ ಗಿತ್ತ ದೇವರು ವಿದ್ಯೆ ಕೋರ ಬುದ್ಧಿ ಕೋರ ದೇವರು
ಅಡವಿಗೆ ಬಿಟ್ಟಾಳ ಅಂದ್ರೆ ನಿಮ್ಮವ್ವ ಹೆಂಗ ಶ್ರೇಷ್ಠ? ಎಂತಕ್ಕೆ ಮಕ್ಕಳು ಕಾರ್ಯನ ಕಳಿಸ್ತಾಳ ಅಂದ್ರೆ ಎಂತಕ್ಕೆ ನಿಮ್ಮವ್ವ ಹೇಳಕ್ ಹೋಗಾಕ ನೀ ಸುಮಾಕುದದಿ ನವನ ನೋಡ ಅಕ್ಕ ನೋಡ್ತಾನೆ ಅವನು ಸುಳ್ದ ಮಗ ಹೇಳ ಅರ್ಥ ಆಗಿದೆ ನೋಡ್ರಿ. ಯಾಕಂದ್ರೆ ಹೆಂಡತಿಯಲ್ಲಿ ಶಕ್ತಿ ಬಹಳ ದೊಡ್ಡದೈತಿ. ಹೌದಾ? ಶ್ರೀರಾಮಚಂದ್ರನ ಹೆಂಡತಿ ಸೀತಾ ಏನ್ ಮಾಡಿದಳಪ್ಪ ಸೀತಾದೇವಿ? ರಾಮಗ ವನವಾಸ 14 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಹೌದಪ್ಪ. ಕರೆ ರಾಮನ ಮಡದಿ ಜನಕರಾಜನ ಮಗಳು ಸೀತಾ. ಸೀತಾದೇವಿ ಸೀತಾಮಾತೆ ನನ್ನ ಗಂಡಗ ವನವಾಸ ಬಂದೈತೆ ಅಂದ್ರೆ ನಾನು ವನವಾಸ ಹೋಗ್ಬೇಕಂದ್ರು. ಕರ್ತಿ ಮಗಳು ಯಾರು ಹೇಳ್ತಾನವ್ರು ಅವು ಸುಮ್ಕೊಡ ಎಲ್ಲಿ ಹೋಗಲು ಹ್ಯಾಂತ ಮಗನ ಹೋಗ್ಬೇಕಾಗಿತ್ತು ವನವಾಸಕ. ನಾ ಆಗಲ್ಲ ನಾ ಮಾತಾಡಕತ್ತೀನಿ, ನೀ ಯಾರು ಮಾತಾಡಕತ್ತೀನಿ? ಗಂಡ ಕಷ್ಟ ಬಂದಿದ್ದಂದ್ರೆ ಅದ್ರಾಗ ಪಾಲ ನಿಜವಾದ ತೋಳಕ್ಕಿದೆ ಹೆಂಡತಿ. ಹೆಂಡತಿ ಕಷ್ಟ ಬಂತಂದ್ರೆ ಪಾಲ ತೋಳವನೇ ನಿಜವಾದ ಗಂಡ. ಅವಾಗ 14 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಹೊಂಟಾಗ ಗಂಡ ಹೆಂಡರ ಒಂದಾಗಿದ್ದರ ದೀಪೋ ಮಲ್ಲಯ್ಯ. ಅವಾಗ ಏನ್ ಮಾಡಿದಳು? ರತ್ನ ಉಚಿತ ಖಚಿತವಾಗಿರ್ತಕ್ಕಂಥ ಕಿರೀಟ ಉಚ್ಚಿಟ್ಲ, ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ಮುತ್ತು ರತ್ನ ಇರ್ತಕ್ಕಂಥ ಎಲ್ಲಾ ತೆಗೆದಿಟ್ಟು ಕೊಳ್ಳಾಗ ಒಂದು ಅರಿಶಿನ ಬೇರೆ ಕಟ್ಕೊಂಡು ಗಂಡನ ಬೆನ್ನತ್ತಿ ಬಿಳಿ ಸೀರೆ ಉಟ್ಕೊಂಡು ಹೋದಳು. ಹೌದಪ್ಪ ಹೌದಾ? ನಿಮ್ಮ ಅವ್ವನು 3 ಮಂದಿ ಇದ್ರ. ಯಾರ್ಯಾರು? ಮಡಿವಾಳ ಇದ್ರ ಫುಲ್ ತುಂಬಿ ಬಿಡ್ಲಿ, ವೈರಲ್ ಆಗಲಿ. ಕೌಸಲ್ಯ, ಕೈಕೆ, ಸುಮಿತ್ರ 3 ಮಂದಿ ತಾಯಿಗಳಿದ್ರು. ರಾಮನ 3 ಮಂದಿಗಳು ನಿಮ್ಮ ಮೌ ಇದ್ರೆ, 3 ಮಂದಿ ನಿಮ್ಮ ಮೌ ಇದ್ರೆ ಒಬ್ಬಕ್ಕೆ ನಿಮ್ಮ ಮೌಗ್ ಹೋಗಕ್ಕೆ ಏನ್ ಬ್ಯಾನ್ ಆಗಿತ್ತಾನೆ? ಏನ್ ದುರ್ಗವನ ಬ್ಯಾನ್ ಬಂದಿತ್ತ 3 ಮಂದಿಗೆ? ಹೋಗಲಿಲ್ಲ. ಯಾರು ಹೋದರು? ನಾ ಮಾತಾಡೋದು ತಪ್ಪೈತ್ರಿ. ಮಗ 9 ತಿಂಗಳು 9 ದಿವಸ ಬೇಡಿ ಬಯಸಿ ಹಳದಿರ್ತಕ್ಕಂಥ ಮಗಗೆ ವನವಾಸ ಬಂದೈತಿ. ಹೌದು, ಹೋಗ್ಲಿಲ್ಲ ಹೋಗ್ಲಿಲ್ಲ. ಆರೇನು ಕೊಂಡನಂದ್ರೆ ನಿಮ್ಮ ಮಗುಗಳು ಒಬ್ಬಕ್ಕೆ ಬೆನ್ನು ಹೋದ್ರನೆ. ಯಾರು ಹೋದ್ರಿಪ್ಪ? ಹೇಳ್ತಿ ಬೆನ್ನತ್ತಿ ಹೋಗ್ಯ. ಹೌದಪ್ಪ ಹೌದು ಹೌದು. ನೋಡ್ರಿ, ಲಕ್ಷ್ಮಣನ ಹೆಂಡತಿ ಉರ್ಮಿಳ. ಉರ್ಮಿಳ ಯಾವಾಗ ಲಕ್ಷ್ಮಣ ಅವ್ರ ವೈನೇ ರಾಮ 3 ಮಂದಿ ಕೂಡಿ ವನವಾಸ ಕೊಂಡ್ರು. ಬಾಕಲು ಬಿಟ್ಟು ಹೊರಗೆ ಬಂದ. ಹೊರಗೆ ಬಂದಂದ, ಏ ಉರ್ಮಿಳ ಒಂದು ಚೆರಿಗೆ ನೀರು ತಗೊಂಡು ಬಾ, ನಾ ಕುಡಿದು ಹೋಗ್ತೀನಂದ ಗಂಡ. ಹೌದಪ್ಪ. ಹೊಳ್ಳಿ ನಿಂತು ಬೇಡದಂತ. ಹೊಳ್ಳಿ ನಿಂತು ಬೇಡ. ಒಳಗೆ ಉರ್ಮಿಳ ಹೋಗಿ ಒಂದು ಚೆರಿಗೆ ನೀರು ತಗೊಂಡು ಬಂದು ಕುಡ್ಲಿಕ್ಕೆ ಬರ್ತಾಳ. ಸ್ವಲ್ಪ ಲೇಟ್ ಆಗ್ತಂತ ಅಲ್ಲಿ. ಪತಿನಾಥ ಬಂದು ಕುಡಿದು ಹೋಗ್ರಿ ಅಂದಾಗ ಬಾಗಿಲು ಬಿಟ್ಟು ಒಮ್ಮೆ ಹೊರಗೆ ಬಂದಿನಿ ಅಂದ್ರೆ ನಾ ಒಳಗೆ ಹೋಗಂಗಿಲ್ಲ ಅಂದ ಲಕ್ಷ್ಮಣ. ಎಷ್ಟು ದಿವಸ ಹೋದ? 14 ವರ್ಷ ವನವಾಸ ಮುಗಿಸಿ ಹೊಳ್ಳಿ ಬರು ಮಠ ಉರ್ಮಿಳ ಅಯ್ಯಾಗ ನೀರು ತಂಬಿಗೆ ಹಿಡ್ಕೊಂಡು ಹಂಗೆ ನಿಂತು. ಲಕ್ಷ್ಮಣನ ಹೆಂಡತಿ ಉರ್ಮಿಳ ಬಾಕಲು ಸುಳಿಕಾಗ ಬಲಗೈಯಾಗ ತಂಬಿಗೆ ಹಿಡ್ಕೊಂಡು 14 ವರ್ಷ ಗಂಡ ಬರ್ತಕ್ಕ ತಪಸ್ಸರಿ ಮಾಡ ಜಗತ್ತಿನಾಗ ಹೆಂಡತಿ ಶ್ರೇಷ್ಠ. ಹೌದಪ್ಪ ಹೌದ. ಯಾರಿಗಾರ ಆಗಿರ್ತಾನ ಹೆಂಡತಿ ಉರ್ಮಿನ ಮನಸ್ಸು ನಿರ್ಮಲ. ಹೌದಪ್ಪ. ಹೇಳಪ್ಪ ಪರಿಮಳ. ಅದಕ್ಕೆ ಏನಾದ್ರು ನಮ್ಮ ಶಿರ್ಸು ಸರ್ ನೀವು ಬಹಳ ಶಾಣ್ಯಾರಿದಿರಿ. ಚಲೋ ಚಲೋ. ಯಾಕಂದ್ರ ನಮ್ಮನ್ನ ಹಂಗ ನಮ್ಮನ್ನ ಕರ್ಕೊಂಡು ಹೋಗ್ಬೇಕಂತ ಹೇಳಿ ನಿಮಗೆ ವಿನಂತಿ. ಜಕ್ಕೊಂಡು ಜಕ್ಕೊಂಡು ಜಕ್ಕೊಂಡು. ಯಾಕಂತ ಕೇಳಿದ್ರೆ ನಮ್ಮನ್ನ ಎಲ್ಲಾ ಒಗ್ಯಾವ್ರಿಗೆ ಗಂಟು ಬಿದ್ದ. ಅದ ಮುರುಘಾನೂರ ಬರ್ತಾನೆ, ಅವನು ಜಾಡ್ಸ್ ಹೊಡಿತಾನೆ. ಅವ್ ಮಡಿವಾಳ ನೀವು 4 ದಿವಸ ಬಿಡಾನ ಗಪ್ಪಾಗ್ಯಾನವ. ಮುಂದೆ ಅವನಿಗತ್ತು ಬೇರೆ ಕುಂಬಾರ ಅವನು ಬರ್ತಾನೆ, ಇಲ್ಲ ಕಾರ್ಕಲ್ ಅವನು ಬರ್ತಾನೆ, ಆಳಿಗೆ ಅವನು ಬರ್ತಾನೆ, ಬೀಳಿಗೆ ಅವನು ಬರ್ತಾನೆ. ಈ ಕಡೆ ಅದಕ್ಕೆ ನೀವು ಒಳ್ಳೆ ಮ್ಯಾಲದವ್ರಿದ್ದೀರಿ. ಇಂಥ ಒಳ್ಳೆ ಉದಾಹರಣೆಗಳನ್ನು ಕೊಟ್ಟ ನೋಡೋಣ ಮುಂದಿನ ಸಂಘದಾಗ ಯಾವ ಚೆನ್ನಾಗಿ ನಿಮ್ಮ ತಾಯಿ ಶ್ರೇಷ್ಠ ಅದಾಳ, ಹೆಂಡತಿ ಹಿಂತಾದ್ರ ಕಮ್ಮ ಅದಾಳ ಅಂತ ತಿಳ್ಕೊಂಡು ಒಂದು ವಿಷಯಗಳನ್ನ ಹೇಳಿದಂದ್ರೆ
ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಇದು ಏನೈತಿ ಕೇಳಿದ್ರೆ ಮನುಷ್ಯನ ರೋಗ ತೆಗಿದೆ. ಮತ್ತೆ ಜಗಳಿಲ್ಲ. ಇಲ್ಲಿ ನಮ್ಮ ಹೊಲ ನೀವು ಕಸ್ಕೊಂಡಿಲ್ಲ, ನಿಮ್ಮ ಹೊಲ ನಾವು ಕಸ್ಕೊಂಡಿಲ್ಲ. ಕಸ್ಕೊಳ್ಳೋಕೆ ಕೊಡ್ತಾರೆ. ಇನ್ನೊಂದು ಮಾತಂದ ಕಲ್ಮೇಶ್ ಮಾಸ್ತರ, ನಮ್ಮ ಮಗಳ ಕೇಳ್ತಿ ಅಂದ್ರೆ ನಿನ್ನ ವಯಸ್ಸ 50 ಆಗೈತಿ. ಅಲ್ಲ ನಿನಗೆ ಮಗಳ ಕೊಡಾಕ ಬೇಡಾಕ ನಾಚಿಕೆರೆ ಬರ್ತೈತಿ ಅಂತ ನಾವು. ಹೌದು, ನಿನಗೆ ಕೊಡ್ತಾನಲ್ಲ ನಾಚಿಕೆರೆ ಬರ್ತೈತಿಲ್ಲ. ನಾ ಕೇಳ್ತೀನಿ, ಯೋಗಿನಾಗ ಅಮೋಕ್ಷಿತ ಮುತ್ಯ ನಡಟ್ಟೆ ನಾಗರಾಯನ ಮನೆಗೆ ಏನು ಹರಿದ ಹುಡುಗಾಗಿ ಬಂದಿದ್ದೋ ಏನು ಮುದುಕಾಗಿ ಬಂದಿದ್ದು? ನೀನೇ ಹೇಳಿ ಮುಂದಿನ ಸತಿ. ಮುದುಕಾಗಿ ಹೋಗಿ ನಾಟಕ ಮಾಡ್ಯಾನ ಅವನು. ಹಂಗ ಏಯ್ ಮಗನ, ನನ್ನ ಬರ್ತು ಗೊತ್ತಿಲ್ಲ ತಲ್ಲ. ನಡಟ್ಟಿ ನಾಗರಾಯನ ಮನೆಗೆ ಯೋಗಿಯ ಮೋಕ್ಷಿತ, ಭೋಗಿಯ ಮೋಕ್ಷಿತ, ಋಷಿಯ ಮೋಕ್ಷಿತ, ಶಿವಯೋಗಿಯ ಮೋಕ್ಷಿತ, ಹೆಗಲಿಗೆ ಹೋಮದ ಜಾಡಿ, ಕೈಯಾಗ ನೇಮದ ಬೆತ್ತ, ಬಂಡಾಚಲ ಬಗಲಿಗೆ ಹಾಕೊಂಡು ಕೈಗೆ ಮೋಡಿ ಮುಂಡಾಸ ಸುತ್ತಕೊಂಡು ನಡಟ್ಟಿ ನಾಗರಾಯನ ಮನೆಗೆ ಹೆಂಗ ಬಂದು ಕೇಳಿದ್ರ ಮುದುಕಾಗಿ ಬಂದ. ಒಪ್ಪಾನ ಮುದುಕಾಗಿ ಹೋಗ್ಯಾನ ಹೆಣ್ಣು ಕೇಳಕ್. ಅವ್ರ ಹೆಣ್ಣು ಕೇಳೋಣ. ನಿನಗ ಒಂದಿನ ಮಗ್ಗ ಹೆಣ್ಣು ಹೆಂಗ್ಯಾಕ ಮುದುಕ ಅಂತ ಕೇಳ್ರ ನೋಡ್ರಿ. ಹಂಗ ನನ್ನ ಮದುವೆ ಆಗಲಿ, ನಮ್ಮ ಹನುಮಂತಿಗೆ ಏನಾಗೈತಿ, ಈ ನಮ್ಮ ಸ್ವಂತಗೆ ಏನಾಗೈತಿ, ಅವ್ನ ಕೈ ಬಿಟ್ಟು ಹೊಂಟೈತಿ. ಅದಕ್ಕೆ ಇದು ಯಾಕೆ ಕೇಳಿದ್ರೆ ಒಂದು ವಿಷಯ ಹೇಳ್ತೀನಿ. ನಡಹಟ್ಟಿ ನಾಗರಾಯ ಯಾವ ರೀತಿಯಾಗಿ ಅಂಶದ ಮುತ್ತೆಗೆ ಹೆಣ್ಣು ಕೊಟ್ಟಾನ, ಅದಕ್ಕೆ ನೀವೇನು ಕೊಡಕ್ಕೆ ಏನ ಬಂತಿರಿಲ್ಲ. ಇದರ ಬದರ ಬೇಕಲ್ಲ ಆಗ್ಯಾವಿಲ್ರಿ ಮರ. ನೀ ಸುಮ್ ಗೋನ್ ಹಾಕಬೇಡ. ಅಂಶದ ಮುತ್ತಾಗ 4 ಮಂದಿ ಮಕ್ಕಳು ಅವತಾರ ಅವತರಿಸಿದ್ದ ದೇವಿನ ಬಿಳಿಯಾನಿಸಿದ್ದ ಆಚರ ಸಾಮಾನು ಮತ್ತೆ ಕಡಿಬಿಟ್ಟು ಕಣ್ಣ ಮತ್ತೆ ತಾಯಿ ರೇಪಕಾದೇವಿ. ನಿಮ್ಮ ರೇಪಕಾದೇವಿ ನಮ್ಮ ಮನೆಗೆ ಕೊಟ್ಟಾರ. ನಡಟ್ಟಿ ನಾಗರಾಯ ಗೌಡಿಗೆ ಹೊನ್ನ ಚೌಡಲ ಮುತ್ತ ಮತ್ತು ಕೃಷ್ಣಪ್ಪ ಗೌಡ 2 ಗಂಡಸು ಮಕ್ಕಳು. ಆ ಹೊನ್ನ ಚೌಡಲ ಮುತ್ತಾಗ ರೇಪಕಾದೇವಿನ ಕೊಟ್ಟ ಮ್ಯಾಗ ಯಾರು ಹುಟ್ಟಿ ಬಂದು ಕೇಳಿದ್ರೆ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ಯಲಪರಟ್ಟೆ ಅರಣ್ಯಿಸಿದ್ದ, ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕಿನ ಕೇರೂರ ಮಲಕಾರಿಸಿದ ಅಮ್ಮೋಗ ಸಿಟ್ಟನ ಮುತ್ಯನ ಮಗಳ ಮಕ್ಕಳು ನಡಟ್ಟಿ ನಾಗರಾಯನ ಮಗನ ಮಕ್ಕಳು. ತುಮಸ ಹೆಣ್ಣು ಹಾಯ ಅಂಶ ಗಂಡ ಹಾಯ ಸಗಳ ಮಿಳುನು ಏಕ ಹಾಯ. ಎಲ್ಲಿ ಅವ್ರ ಕಡೆಕ ಬಹುಶಃ ಶರಣು ಅವರ ಶಿರಸೈಲಿ ಮಾಸ್ತರ ನಾ ಮಾತಾಕಂತ ನಾ ಕೇಂದ್ರದಾಗ ಮಾತಾಡ್ತೀನಿ. ಒಟ್ಟೆ ಮುನ್ಸಿಪಾಲ್ಟಿಯಾಗ ಮಾತಾಡಬೇಡ ಶಿರ್ಸೋನ. ನೀವು ಬರೇ ಒಬ್ಬ ಹೈಕಮಾಂಡ್ ಹೇಳ್ತೀರಿ, ಬರೇ ಮನಿಮಿ ಮಾರಾಯಣ ಹೆಸರು ಮ್ಯಾಗ ಹೋಟ್ ತಗೋತೀರಿ. ನೀವು ಬರೇ ಮೋದಿ ಹೆಸರು ಹೇಳಿ ಬಿಜೆಪಿ ಹೋಟ್ ತಗೋತಾರ. ಹಂಗೆ ಬರೇ ನಮ್ಮ ಮನಿಮಿ ಮಾರಾಯ, ನಮ್ಮ ಮನಿಮಿ ಮಾರಾಯ, ಮನಿಮಿ ಮಾರಾಯನ ಬಿಟ್ಟು ಮಾತಾಡ್ರಿ. ನಿಮ್ ಸ್ವಂತ ಪವರ್ ಬ್ಯಾಂಕ್ ಐತಿಲ್ಲ, ಯಾರು ಬೇಕಾದರೂ ಬರ್ಲಿ. ನಮ್ಮ ಮುತ್ಯ, ನಮ್ಮ ಅಜ್ಜ ಸದ್ಗುರುನಾಥ ಶಾಪಾನುಗ್ರಸ್ತ, ನನ್ನ ಗಂಡ ಇಲ್ಲಿ ಗಂಡರಿ ಇಲ್ಲಿ ಗುರು ಒಪ್ಕೋತೀನ. ನಿಮಗೂ ಗುರು, ಅವ್ ನನಗೂ ಗುರುನೇ. ನಿಮ್ಗೆ ಅಷ್ಟೇ ಗುರು ಅಲ್ಲವ, ನೀವು ತಿಳ್ಕೊಂಡಿರಿ. ಅಂಶದ ಮುತ್ತೇನ ಹಾಡಾಟ ಬರ ನನವ ಬೀರ ದೇವರು ಭಂಡಾರ ಕಡೆ ಕ್ಯಾಸೆಟ್ ಮಾಡ್ಯಾರ. ಅದಕ್ಕೆ ನಮ್ಮಲ್ಲಿ ಏನು ಹೈಕಮಾಂಡ್ ಐತಿ, ನಮ್ಮಲ್ಲಿ ಹೈಕಮಾಂಡ್ ಇಲ್ಲ. ನಿಮ್ಮನ್ನ ಎಲ್ಲಾರನ್ನೂ ಅಳಗಾಡಿಸ್ತೀವಿ ನಾವು. ಹೈಕಮಾಂಡ್ ಇಲ್ಲಿ ಅದ. ನಮ್ಮ ಹೈಕಮಾಂಡ್ ಯಾರದು ಕೇಳಿದ್ರು ಚಿನ್ನಮಲೆ ಊರು ಹಿರಿಯರೇ ನನ್ನ ಹೈಕಮಾಂಡ್ ಬಂಧುಗಳೇ. ಹೌದು, ಅವ್ರು ಏನ್ ನಿರ್ಣಯ ಮಾಡ್ತಾರ ಅದೇ. ಇವ್ರೇನು ಕೂತಾರ ನಮ್ಮ ಅವ್ಗಳ, ಅಲ್ಲಿ ಕೂತಾರ ನಮ್ಮ ಅವ್ಗಳ, ಇಲ್ಲೇನು ಕೂತಾರ ನಮ್ಮ ಅಣ್ಣಗಳು, ಇವರೇ ನಮ್ಮ ಹೈಕಮಾಂಡ್. ಇವ್ ಕೂತಾರ ನಮ್ಮ ಕಾಕ ಮನಮೋಹನ್ ಸಿಂಗ್. ಮನಮೋಹನ್ ಸಿಂಗ್ ಇವರೆಲ್ಲ ಕೂತಾರ ಸೋನಿಯಾ ಗಾಂಧಿಗಳು. ಇವ ಮುಂದಿನ ಸಂದಿಗೆ ಅವ ತಾಯಿನ ಮಾತು ಹೆಚ್ಚು ಮಾಡ್ತಾನ. ಸುಮ್ಮನೆ ಯಾವ ಪಾತ್ರ ಮಾಡಕತ್ತಿ ಬೈದಿಗಿದ್ದೀರಿ ಮತ್ತೆ ಅದಕ್ಕ ಇದೇ ಅವ ನಮ್ಮ ಏಪ್ರಿಲ್ 3ನೇ ತಾರೀಕಿನ ದಿವಸ, ಏಪ್ರಿಲ್ 3ನೇ ತಾರೀಕು 2024ನೇ ಇಸ್ವಿ ಒಳಗ ಮೊನ್ನೆ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಲಕ್ಷಾಂದೊಳಗ ಯಾರು ಕೇಳಿದ್ರ ಸಾತ್ವಿಕನ್ನು ಮಗ ಬೋರಿನ್ಯಾಗ ಬಿದ್ದ 20 ತಾಸು ಲಿವಿ ಒದ್ದಾಡಿ ಪುನರ್ಜನ್ಮ ಪಡೆದ ಪುಣ್ಯಾತ್ಮನ ಮ್ಯಾಗ ಒಂದು 5 ನುಡಿ ಚಾಲ ಹಾಡದೈತಿ. ನೀವೆಲ್ಲ ಬೋರ್ನ್ಯಾಗ ಬಿದ್ದು ಸಾತ್ವಿಕನ ಮ್ಯಾಗ ಹಾಡಂದ್ರ ಸಾತ್ವಿಕನ ಮ್ಯಾಗ ಹಾಡೋದು ಇಲ್ಲ, ಒಂದು ಹೆಣ್ಮಕ್ಳ ಮ್ಯಾಗ ಹಾಡಂದ್ರೆ ಒಂದು ಹೆಣ್ಮಕ್ಳ ಮ್ಯಾಗ ಹಾಡ.
ಪೂರ್ಣಿಮ್ಯಾಗ ಬಿದ್ದ ಮಗನ ಮ್ಯಾಗ ಒಂದು 5 ಚಾಲ ಹಾಡಿ ಸರಿಜೋಡಿ ಕಲವಂತ ಪಾಲೆ ಹೊಕ್ಕಿದ್ದು ಸಭಿಕರು ಶಾಂತತೆ ಕಾಪಾಡಬೇಕಾಗಿ ನಮ್ಮ